ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಯೂನಿವರ್ಸಲ್ ಕ್ಲೈಂಟ್ ಆಧಾರ್ ಕಾರ್ಡ್ದು ರೀಸೆಂಟಾಗಿ ಗ್ರಾಮ ಒನ್ನಲ್ಲಿ ಅಪ್ಡೇಟ್ ಆಗಿರೋ ಯೂನಿವರ್ಸಲ್ ಕ್ಲೈಂಟ್ ಯಾವ ಥರ ಯೂಸ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ. ECMPಯಲ್ಲಿ ಆಲ್ರೆಡಿ GPS ಏನಿದೆ ಕ್ಯಾಪ್ಚರ್ ಮಾಡಿದ್ದೀವಿ. ಯೂನಿವರ್ಸಲ್ ಕ್ಲೈಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫಿಂಗರ್ ಐರಿಸ್ ಅಂತ ಇದೆ ನೋಡಿ. ನೀವು ಫಿಂಗರ್ ಬೇಕಾದರೆ ಇಂದ ತೊಗೋಬೋದು. ಮೊದಲಿಗೆ ಐರಿಸಿಂದ ಕಂಪಲ್ಸರಿಯಾಗಿತ್ತು, ಈಗೇನಿಲ್ಲ. UCL ಅಲ್ಲಿ ಯೂನಿವರ್ಸಲ್ ಕ್ಲೈಂಟ್ ಇದರಲ್ಲಿ ಮೊದಲು UCL ಅಲ್ಲಿ ಕಂಪಲ್ಸರಿ ಐರಿಸ್ ಅಂದರೆ ಕಣ್ಣಿನ ಸ್ಕ್ಯಾನ್ ಮಾಡಬೇಕಾಗಿತ್ತು. ಇದರಲ್ಲಿಲ್ಲ. ಯೂನಿವರ್ಸಲ್ ಕ್ಲೈಂಟಲ್ಲಿ ಫಿಂಗರ್ ಕೂಡ ಹಾಕ್ಬೋದು ನೋಡಿ. ಫಿಂಗರ್ ಅಂತ ಕೊಟ್ಟಿದ್ವಿ, ಲಾಗಿನ್ ಅಂತ ಕೊಟ್ಟಿದ್ವಿ. ಕೊಟ್ಟ ಮೇಲೆ ಆಪರೇಟರ್ ಫಿಂಗರ್. ಈಗ ಯಾರು ಯೂನಿವರ್ಸಲ್ ಕ್ಲೈಂಟ್ ರನ್ ಮಾಡ್ತಿದ್ದಾರೋ ಮೊಬೈಲ್ ನಂಬರ್ ಲಿಂಕ್ ಮಾಡೋ ಆಪರೇಟರ್ ID ಅವ್ರದ್ದೇನಿದೆ ಫಿಂಗರ್ ಹಾಕಿದ್ಮೇಲೆ ಅಥೆಂಟಿಕೇಟ್ ಅಂತ ಕೊಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಮೇಲೆ 6 ಡಿಜಿಟ್ OTP ಆಗುತ್ತೆ. ಅವ್ರ ಫಿಂಗರ್ ಆದಮೇಲೆ OTP ಹೋಗೋದು. ಎಂಟರ್ 6 ಡಿಜಿಟ್ OTP ಅಂತ ಆದಮೇಲೆ 6 ಡಿಜಿಟ್ OTP ಹಾಕಬೇಕು. ಹಾಕಿದ ಮೇಲೆ ಈ ಥರ ಪೇಜು ಓಪನ್ ಆಗುತ್ತೆ ನೋಡಿ. ನಾವು ಮಾಡ್ತಿರೋದು ನಮ್ಮ ಗ್ರಾಮದಲ್ಲಿ ಡೆಮೋಗ್ರಫಿಕ್ಸ್ ಅಪ್ಡೇಟ್. ಬಯೋಮೆಟ್ರಿಕ್ ಅಪ್ಡೇಟ್ ಇಲ್ಲ. ಹೊಸ 18ರಿಂದ ಅದ್ರ ಮೇಲೆ ಇರೋ ಅಡಲ್ಟ್ ಎನ್ರೋಲ್ಮೆಂಟ್ ಇಲ್ಲ, ಚೈಲ್ಡ್ ಎನ್ರೋಲ್ಮೆಂಟ್ ಇಲ್ಲ, ಯಾವುದೂ ಇಲ್ಲ. ಈಗಿರೋದು ಡೆಮೋಗ್ರಫಿಕ್ ಅಪ್ಡೇಟ್ ನೋಡಿ. ಡೆಮೋಗ್ರಫಿಕ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನೋಡಿ, ಡೆಮೋಗ್ರಫಿಕ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕೊಡಬೇಕು. ಕಾರ್ನರಲ್ಲಿ ರೈಟ್ ಕಾರ್ನರಲ್ಲಿದೆ ನೋಡಿ. ಎಂಟರ್ ರೆಸಿಡೆಂಟ್ ಆಧಾರ್ ನಂಬರ್. ಯಾರು ಮೊಬೈಲ್ ನಂಬರ್ ಲಿಂಕ್ ಮಾಡಿಸ್ಕೋಕೆ ಬಂದಿದ್ದಾರೆ ಅವ್ರ ಫೋನ್ ನಂಬರ್ ಹಾಕಿ ಓಕೆ ಅಂತ ಕೊಡಬೇಕು. ಓಕೆ ಅಂತ ಕೊಟ್ಟ ಮೇಲೆ ಅಂದರೆ ಅವರು ಆಧಾರ್ ಕಾರ್ಡ್ ನಂಬರ್ ಯಾರು ಕಸ್ಟಮರ್ ಬಂದಿದ್ದಾರೋ ಅವ್ರದ್ದು ಓಕೆ ಅಂತ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಒಪ್ಟೆನಿಂಗ್ ಅಪ್ಡೇಟ್ ಕೌಂಟ್ಸ್ ನೋಡಿ. ಇಲ್ಲಿ ನಮಗಿರೋದು ಇಷ್ಟೊಂದು ಆಪ್ಷನ್ ಇಲ್ಲ. ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್ ಅವೆಲ್ಲ. ನಮಗೆ ಅಡ್ರೆಸ್ಸು, ಮೊಬೈಲ್ ನಂಬರ್, ಮೇಲು. ನಾವು ಮಾಡ್ತಿರೋದು ಈಗ ಮೊಬೈಲ್ ನಂಬರ್ ತೋರಿಸ್ತಾ ಇದ್ದೀನಿ ನಿಮಗೆ. ಅವ್ರಿಗೆ ಮೊಬೈಲ್ ನಂಬರ್ ಮಾತ್ರ ಅಪ್ಡೇಟ್ ಆಗಬೇಕಾಗಿದೆ ನೋಡಿ. ಆಲ್ರೆಡಿ DR ರೆಸಿಡೆಂಟ್ ನಿಮ್ಮದೊಂದು SRN ನಂಬರು ಆಲ್ರೆಡಿ ಜನ್ರೇಟ್ ಆಗಿಬಿಡ್ತು. ಆದಮೇಲೆ ನೆಕ್ಸ್ಟ್ ಏನಿದೆ, ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಈಗ ರೆಸಿಡೆಂಟ್ ಫಿಂಗರ್ ತೊಗೋಬೇಕು. ಮೊದಲಿಗೆ UCLಲ್ಲಿ ಒಂದು ಸಲ ಆಪ್ರೇಟ್ರು, ಆಮೇಲೆ ರೆಸಿಡೆಂಟ್ದು, ಮತ್ತೊಮ್ಮೆ ಆಪ್ರೇಟ್ರು, ರೆಸಿಡೆಂಟ್ 2 ಸಲ ಇತ್ತು. ಈ ಸಾರಿ ಇಲ್ಲ. ನೋಡೋಣ. ಇದರಲ್ಲಿ ರೆಸಿಡೆಂಟ್ ಫಿಂಗರ್ ಒಂದು ಸಲ ತೊಗೊಂಡಿದ್ದೀವಿ. ತೊಗೊಂಡ ಮೇಲೆ ನೋಡೋಣ ಹೆಂಗೆ ಇರುತ್ತೆ ಅಂತೇಳಿ. ಲೋಡಿಂಗ್ ನೆಕ್ಸ್ಟ್ ಪೇಜ್, ಪ್ಲೀಸ್ ವೇಟ್ ಅಂತ ಬರುತ್ತೆ ನೋಡಿ. ಈ ಥರ ಓಪನ್ ಆಗಿಬಿಡ್ತು. ಏನು ಕಸ್ಟಮರ್ ಡೀಟೇಲ್ಸು ಕ್ಲೀನಾಗಿ ಓಪನ್ ಆಗಿತ್ತು. ಓಪನ್ ಆದಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು ನೋಡಿ. ಇಲ್ಲಿ ಏನಿಲ್ಲ, ನಾವು ಅಪ್ಡೇಟ್ ಚೇಂಜ್ ಮಾಡೋದು ಏನಿಲ್ಲ. ಇಲ್ಲಿ ನಮಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕಾಗಿದೆ. ಎಲ್ಲಿ ಮೊಬೈಲ್ ನಂಬರ್ ಆಪ್ಷನ್ ಬರುತ್ತೋ ಅಲ್ಲಿ ಮಾತ್ರ ನಾವು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನೋಡಿ. ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೂ ಕೂಡ ನಮ್ಮಲ್ಲಿ ಆಗಲ್ಲ. ಇಲ್ಲೇನಿದೆ ಕೆಳಗಡೆ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಇದೆ. ಮೊದಲಿಗೆ ಮೊಬೈಲ್ ನಂಬರ್ ಹಾಕಿದ ಮೇಲೆ ನೆಕ್ಸ್ಟ್ ಕೊಡ್ತಾ ಇದ್ವಿ. ಈಗ ಮೊಬೈಲ್ ನಂಬರು, ಈಗ ಯಾವುದು ಮೊಬೈಲ್ ನಂಬರ್ ಹಾಕಬೇಕು ಆ ಮೊಬೈಲ್ ನಂಬರ್ ಎಂಟ್ರ್ ಮಾಡ್ತಾಯಿದ್ದೀವಿ ನೋಡಿ. ಮೊಬೈಲ್ ನಂಬರ್ ಹಾಕಿದ ಮೇಲೆ ಕಂಪಲ್ಸರಿ ವ್ಯಾಲಿಡೇಟ್ OTP ಅಂತ ಕೊಡಬೇಕು. ಅಂದರೆ ಕಂಪಲ್ಸರಿಯಾಗಿ ವ್ಯಾಲಿಡೇಟ್ ಮಾಡಿದ ಮೇಲೆ ಮುಂದಿನ ಪ್ರೊಸೀಜರ್ ಓಪನ್ ಆಗುತ್ತೆ. 6 ಡಿಜಿಟ್ ವೆರಿಫೈ ರೆಸಿಡೆಂಟ್ ಮೊಬೈಲು ಅಂದರೆ 6 ನಂಬರ್ OTP ಆಲ್ರೆಡಿ ಯಾರು ಕಸ್ಟಮರ್ ಬಂದಿರ್ತಾರೋ ಅವರಿಗೆ OTP ಹೋಗುತ್ತೆ. ಇಲ್ಲಿ ಮೇನ್ ಅಪ್ಡೇಟ್ ಅಂದರೆ ಮೊದಲಿಗೆ ಮೊಬೈಲ್ ನಂಬರಿಗೆ OTP ಹೋಗ್ತಿರಲಿಲ್ಲ. ಮೊಬೈಲ್ ನಂಬರ್ ಲಿಂಕ್ ಆದಮೇಲೆ 2-3 ದಿನ ಎಷ್ಟು ದಿನ ಆದಮೇಲೆ OTP ಬರ್ತಾಯಿತ್ತು. ಈಗಿಲ್ಲ. ಕಂಪಲ್ಸರಿಯಲ್ಲಿ ವ್ಯಾಲಿಡೇಟ್ OTP ಹೋಗುತ್ತೆ ನೋಡಿ. OTP ವೆರಿಫೈಡ್ ಸಕ್ಸಸ್ ಫಾರ್ ಮೊಬೈಲ್ ನಂಬರ್. ಕ್ಲೋಸ್ ಕೊಡಬೇಕು. ಕ್ಲೋಸ್ ಕೊಟ್ಟ ಮೇಲೆ ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಗ್ರೀನ್ ಬರಬೇಕು. ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲೇನು ಮಾರ್ಕ್ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಅಂತ ಕೊಡಬೇಕು.
ನೋಡಿ ಆಲ್ರೆಡಿ ಆಧಾರ್ ನಂಬರು, ಅವ್ರದ್ದು ಮೊಬೈಲ್ ನಂಬರ್ ಅಪ್ಡೇಟ್ ಯಾವ್ದು ಆಗಬೇಕು, ಅವ್ರ ಹೆಸರೇನು ಎಲ್ಲ ಇದೇನು ಡೀಟೇಲ್ಸ್ ತೊಗೊಳುತ್ತೆ, ತೋರಿಸುತ್ತೆ. ಕನ್ಫರ್ಮ್ ಅಂತ ಕೊಡಬೇಕು. ಕನ್ಫರ್ಮ್ ಇದ್ದರೆ ನೆಕ್ಸ್ಟ್ ಏನಿದೆ, ಆಪ್ರೇಟ್ರ್ ಫಿಂಗರ್ ಕೊಡಬೇಕು. ಸಿಂಪಲ್ಲಾಗಿ ಆಪ್ರೇಟ್ರ್ ಫಿಂಗರ್ ಕೊಡಬೇಕು. ಕೊಟ್ಟ ಮೇಲೆ ಅಥೆಂಟಿಕೇಟಿಂಗ್. ಓಕೆ, ಅಥೆಂಟಿಕೇಟ್ ಆಯಿತು. ನೋಡಿ ಮೊದಲಿಗೆ ಕಸ್ಟಮರ್ದು 2 ಸಲ ತೊಗೊತಾ ಇದ್ದೀವಿ, ಈಗಿಲ್ಲ. ನೋಡಿ ಇಯರ್ ಯುವರ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ನೌ ಯು ಕ್ಯಾನ್ ಸ್ಕ್ಯಾನ್ ಅಂತಿದೆ. ನೌ ಯು ಕ್ಯಾನ್ ಸ್ಕ್ಯಾನ್ ಅಂದರೆ ಪ್ರಿವ್ಯೂ ಕೊಡ್ಬೋದು. ಏನಂದರೆ ಇದು ಅಕ್ನಾಲೇಜ್ಮೆಂಟ್ ಸ್ಲಿಪ್ಪು ಪ್ರಿವ್ಯೂನು ನೋಡ್ಬೋದು ನೀವು. ಮೊದಲಿಗೆ ಇರಲಿಲ್ಲ ಈ ಆಪ್ಷನ್ನು. ಈಗ ಕಂಪ್ಲೀಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಮೊದಲಿಗೆ ಇರಲಿಲ್ಲ. ಈಗ ಏನಾಗಿದೆ ನೋಡಿ, ಈ ಥರ ಸ್ಲಿಪ್ಪು ಓಪನ್ ಆಗುತ್ತೆ. ಅಕ್ನಾಲೇಜ್ಮೆಂಟ್ ಸ್ಲಿಪ್ಪು ನೋಡಿದ್ರಲ್ಲ, ಏನಾದರೂ ತಪ್ಪಿದರೆ ನೋಡಿ ಹೀಗೆ ಕ್ಯಾನ್ಸಲ್ ಮಾಡ್ಕೋಬೋದು. ಕ್ಲೋಸ್ ಮಾಡಿಕೊಂಡು ಪ್ರಿಂಟ್ ಅಂತ ಕೊಡಬೇಕು. ಅಕ್ನಾಲೇಜ್ಮೆಂಟು ಸ್ಲಿಪ್ಪು ಪ್ರಿಂಟು ಕೊಡಬೇಕು. ಯಾವುದು ನಿಮ್ಮ ಪ್ರಿಂಟರ್ ಇದೆ ಅದಕ್ಕೆ ಪ್ರಿಂಟ್ ಕೊಟ್ಟು ಒಂದು ಪ್ರಿಂಟ್ ತೊಗೋಬೇಕು. ಅಕ್ನಾಲೇಜ್ಮೆಂಟ್ ಸ್ಲಿಪ್ಪು ಪ್ರಿಂಟ್ ತೊಗೊಂಡು ನೋಡಿ ಪ್ರಿಂಟ್ ಕೊಡ್ತಾಯಿದ್ವಿ. ಪ್ರಿಂಟು ಬರ್ತಾಯಿದೆ. ಪ್ರಿಂಟ್ ಬಂದ ಮೇಲೆ ಇಲ್ಲಿ ಅಟ್ಯಾಚ್ ದಿ ಸೈನ್ಡ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಅಂತ ಇದೆ. ನೋಡಿ ಯಾರು ಕಸ್ಟಮರ್ ಬಂದಿದ್ದಾರೆ ಅವ್ರದ್ದೊಂದು ಸೈನು, ಯಾರು ಆಪ್ರೇಟರ್ ಇದ್ದಾರೋ ಅವ್ರದ್ದೊಂದು ಸೈನ್ ಮಾಡಿ ಇಲ್ಲಿ ಕ್ಲಿಯರಾಗಿ ಬರೆದಿದೆ. ಸ್ಟೆಪ್ 1ನಲ್ಲಿ ಅಟ್ಯಾಚ್ ಸೈನ್ಡ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಅಂತ ಬರೆದಿದ್ದಾರೆ. ನೋಡಿ ಸ್ಕ್ಯಾನ್ ಅಂತ ಕೊಡಬೇಕು. ಏನೋ ಪ್ರಿಂಟ್ ಬಂದಿದ್ದರೆ ಸ್ಕ್ಯಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಸ್ಕ್ಯಾನ್ ಅಂತ ಇದೆ. ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ತಿದ್ವಿ. ಸ್ಕ್ಯಾನಿಂಗ್ ಇನ್ ಪ್ರೋಗ್ರೆಸ್, ಪ್ಲೀಸ್ ವೇಟ್ ಅಂತ ಬಂದಿದೆ. ಸ್ಕ್ಯಾನ್ ಆಗ್ತಿದೆ, ಪ್ಲೀಸ್ ವೇಟ್ ಅಂತ ಬಂದಿದೆ. ಓಕೆ, ಸ್ಕ್ಯಾನ್ ಆದಮೇಲೆ ಪೇಜ್ ಓಪನ್ ಆಗುತ್ತೆ. ನೋಡೋಣ ಯಾವ ಥರ ಓಪನ್ ಆಗುತ್ತೆ. ಯೂನಿವರ್ಸಲ್ ಕ್ಲೈಂಟ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಿಮ್ಗೆ ಕ್ಲಿಯರಾಗಿ ಈ ವಿಡಿಯೋನ ಡಿಕ್ಟು ಕ್ಲೀನಾಗಿ ಹೇಳಿಕೊಡ್ತಾ ಇದ್ದೀನಿ. ನೋಡಿ ಈ ಥರ ಸ್ಲಿಪ್ ಏನು ಪ್ರಿವ್ಯೂ ಮಾಡಿದ್ವಲ್ಲ, ಈಗ ಸೈನ್ ಮಾಡಿರೋ ಸ್ಲಿಪ್ ಇದು. ಅಷ್ಟೇ ಸಿಂಪಲ್ಲಾಗಿ ಸೇವ್ ಅಂತ ಕೊಡಬೇಕು. ಸೇವ್ ಆಗುತ್ತೆ. ಸೇವ್ ಆದಮೇಲೆ ಅಟ್ಯಾಚ್ ದಿ ಎನ್ರೋಲ್ಮೆಂಟ್ ಫಾರ್ಮ್ ಅಂತ ಇದೆ. 2ನೇ ಆಪ್ಷನ್ ಓಪನ್ ಆಯ್ತು ನೋಡಿ. ಮೊದಲಿಗೆ ಒಂದು ಆಪ್ಷನ್ನು ಓಪನ್ ಆಗಿದ್ದಿಲ್ಲ, ಅದಾದಮೇಲೆ ಇದು. ಅಂದರೆ ಈಗೇನು ನಾವು ಏಜ್ 18 ಬಿಲೋ 18 5 to 18 ಇಯರ್ಸ್ ಫಾರ್ಮು ಮತ್ತು 18 to ಅಬೋವ್ ಈ ಥರ ಯಾವ ಫಾರ್ಮ್ ಇರ್ತವೋ ಅದು ಏನಂತೀವಿ ಎನ್ರೋಲ್ಮೆಂಟ್ ಫಾರ್ಮ್ ಅಂತೀವಿ. ಅದನ್ನೇನು ಮಾಡಬೇಕು, ಎಲ್ಲ ಡೀಟೇಲ್ಸ್ ಕೈಯಿಂದ ತುಂಬಿರೋದು ಅದನ್ನು ಸ್ಕ್ಯಾನ್ ಮಾಡಬೇಕು. ಅಕ್ನಾಲೇಜ್ಮೆಂಟ್ ಪ್ರಿಂಟ್ ಅಂತರೂ ಡೈರೆಕ್ಟ್ ಬರುತ್ತೆ. ನಾವು ಏನಿದೆ ತುಂಬಿರೋ ಫಾರ್ಮ್ನ ಸ್ಕ್ಯಾನ್ ಮಾಡಿದ್ವಿ. ಈ ಥರ ಇರುತ್ತೆ ನೋಡಿ. ಈ ಥರ ಫಾರ್ಮ್ ನಂಬರ್ 1, 3 ಅಂತ ಎಲ್ಲ ಇರುತ್ತೆ ಅವ್ರ ಏಜ್ ತಕ್ಕಂಗೆ. ಆ ಫಾರ್ಮನ್ನು ಅಪ್ಲೋಡ್ ಮಾಡಬೇಕು. ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟ ಮೇಲೆ ನೋಡಿ ಪ್ಲೀಸ್ ವೇಟ್, ಸೇವಿಂಗ್ ದಿ ಡಾಕ್ಯುಮೆಂಟ್ಸ್ ಪ್ಲೀಸ್ ವೇಟ್ ಅಂತ ಬರುತ್ತೆ. ಅವಸರ ಮಾಡಬಾರ್ದು, ಈಸಿಯಾಗಿ ಸ್ಲೋ ಆಗಿ ಮಾಡಬೇಕು. ನೆಕ್ಸ್ಟ್ ಏನಿದೆ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇದೇನಾಗುತ್ತೆ, ಒಂದು SR ನಂಬರ್ ನೋಡಿ SID ನಂಬರ್ ಅಂತ ಬರುತ್ತೆ. ಅದನ್ನೇನಿದೆ ಒಂದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ಆಲ್ರೆಡಿ ನಾವು ಕೊಟ್ಟಿರೋ ಅಕ್ನಾಲೇಜ್ಮೆಂಟ್ ಸ್ಲಿಪ್ಪಲ್ಲಿ ಬಂದೇ ಇರುತ್ತೆ. ಇದನ್ನು ಕ್ಲೋಸ್ ಕೊಟ್ಟು ನೆಕ್ಸ್ಟ್ ಎನ್ರೋಲ್ಮೆಂಟು ಮಾಡ್ಬೋದು. ಸಿಂಪಲ್ಲಾಗಿದೆ. ಯಾವ ಥರ ಯೂನಿವರ್ಸಲ್ ಕ್ಲೈಂಟ್ ಯೂಸ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಕ್ಲೀನಾಗಿ. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.